ನಮಸ್ಕಾರ, ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ. ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸ್ನಲ್ಲಿ ನಾವು ಹಿಂದೆ ತರಗತಿ ನಾವೇನು ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಈ ಒಂದು ವಿಷಯಗಳ ಕುರಿತು ಮಾತಾಡಿದ್ವಿ, ಅದನ್ನ ಮುಂದುವರಿಸ್ತಾ ಸಾಗೋಣ. ಆದ್ರೆ ಎಂದಿನಂತೆ ಪ್ರತಿ ಕ್ಲಾಸ್ನಲ್ಲೂ ಕೂಡ ನಾವೊಂದಿಷ್ಟು ವಿಶೇಷವಾದಂತಹ ವಿಷಯಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಅದ್ರಲ್ಲಿ ಏನು ಅಂತ ಹೇಳಿದ್ರೆ, ಇವತ್ತು ಮುಖ್ಯವಾಗಿ ನಾವು ಮೊದಲು ಉಕ್ತ ಲೇಖನವನ್ನ ತೆಗೆದುಕೊಳ್ಳೋಣ. ಅದಾದ ನಂತರ ನಿಮ್ಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಟೆಸ್ಟ್ ಇರುತ್ತೆ. 10 ಪ್ರಶ್ನೆಗಳನ್ನ ಕೇಳ್ತೀನಿ, 10 ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕಾಗತ್ತೆ. ಮೂರನೇದು, ಇವತ್ತಿನ ಪಾಠದಲ್ಲಿ ಬಹಳ ಮುಖ್ಯವಾಗಿ ನಾವು ಇವತ್ತು ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಪಾಠನ ಮುಗಿಸ್ತಾ ಇದ್ದೀವಿ. ಇಂಪಾರ್ಟೆಂಟ್ ಆದಂತಹ ಸಮರಿ ನೋಟ್ಸ್ ಅಂತ ಹೇಳಿದ್ರೆ ಏನು, ಆ ಒಂದು ಎಂಟೈರ್ ಪಾಠದ ಸಾರಾಂಶವನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಓಕೆ, ಮೊದಲನೇದಾಗಿ ಉಕ್ತ ಲೇಖನದ ಕಡೆಗೆ ಗಮನವನ್ನ ಕೊಡೋಣ. ನಾನು 5 ಪದಗಳನ್ನ ನಿಮ್ಗೆ ಡಿಕ್ಟೇಟ್ ಮಾಡ್ತೀನಿ, ನೋಟ್ ಮಾಡ್ಕೊಳ್ಳಿ. ಸರಿ ಇದೆಯಲ್ವಾ ಚೆಕ್ ಮಾಡ್ಕೊಳ್ಳೋಣ. ಮೊದಲನೇ ಪದ ದ್ಯುತಿ ಸಂಶ್ಲೇಷಣೆ. ಮೊದಲನೇ ಪದ ದ್ಯುತಿ ಸಂಶ್ಲೇಷಣೆ. ನೋಟ್ ಮಾಡ್ಕೊಂಡ್ರಾ? ದ್ಯುತಿ ಸಂಶ್ಲೇಷಣೆ ನೋಟ್ ಮಾಡ್ಕೊಂಡ್ರ ಮಕ್ಳೇ? ಎರಡನೆಯ ಪದ ಗುರುತ್ವಾಕರ್ಷಣೆ. ಎರಡನೆಯ ಪದ ಗುರುತ್ವಾಕರ್ಷಣೆ. ಗುರುತ್ವಾಕರ್ಷಣೆ ನೋಟ್ ಮಾಡ್ಕೊಂಡ್ರ? ನೆಕ್ಸ್ಟ್, ಮೂರನೆಯ ಪದ ಜೀವಕೋಶ. ಮೂರನೆಯ ಪದ ಜೀವಕೋಶ. ಜೀವಕೋಶ. ನಾಲ್ಕನೆಯ ಪದ ಪರಿಚಲನ ವ್ಯೂಹ. ಪರಿಚಲಹ ವ್ಯೂಹ. ಪರಿಚಲನ ವ್ಯೂಹ ನಾಲ್ಕನೆಯ ಪದ. ಕೊನೆಯ ಪದ, ಇವತ್ತಿನ ಡಿಕ್ಟೇಷನ್ ನ ಕೊನೆಯ ಪದ ಸಂತಾನೋತ್ಪತ್ತಿ. ಸಂತಾನೋತ್ಪತ್ತಿ. ಓಕೆ, ಸಂತಾನೋತ್ಪತ್ತಿ. ಸೊ 5 ಪದಗಳು ಯಾವ್ದ್ಯಾವ್ದು? ದ್ಯುತಿ ಸಂಶ್ಲೇಷಣೆ, ಗುರುತ್ವಾಕರ್ಷಣೆ, ಜೀವಕೋಶ, ಪರಿಚಲನ ವ್ಯೂಹ, ಸಂತಾನೋತ್ಪತ್ತಿ. ಓಕೆ, ದ್ಯುತಿ ಸಂಶ್ಲೇಷಣೆ ಅಂದ್ರೆ ಫೋಟೋಸಿಂಥಸಿಸ್, ಗುರುತ್ವಾಕರ್ಷಣೆ ಅಂದ್ರೆ ಗ್ರಾವಿಟಿ, ಜೀವಕೋಶ ಅಂತ ಹೇಳಿದ್ರೆ ಸೆಲ್, ಪರಿಚಲನ ವ್ಯೂಹ ಅಂದ್ರೆ ಸರ್ಕ್ಯುಲೇಟರಿ ಸಿಸ್ಟಮ್, ಸಂತಾನೋತ್ಪತ್ತಿ ಅಂದ್ರೆ ರೀಪ್ರೊಡಕ್ಷನ್. ಓಕೆ, ಡನ್. ಈಗ ನೆಕ್ಸ್ಟ್, ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಟೆಸ್ಟ್ ಕೊಡ್ತೀನಿ ಅಂತ ನಾನು ನಿಮ್ಗೆ ಹೇಳಿದ್ನಲ್ಲ. ಈ ಟೆಸ್ಟ್ ಕೊಡ್ತಿರುವಂತಹ ಪಾಠ ಬಂದು ಪ್ರಾಣಿಗಳು ಮತ್ತು ಸಸ್ಯಗಳಲ್ಲಿ ಸಾಗಾಣಿಕೆ. ಸೊ ಸುಮಾರು ಸಮಯದ ಹಿಂದೆ ಈ ಒಂದು ಪಾಠವನ್ನ ನಾನು ಮಾಡಿದ್ದೆ. ಆ ಪಾಠಕ್ಕೆ ಸಂಬಂಧಪಟ್ಟಂತಹ ಟೆಸ್ಟ್ ಅನ್ನ ನಾನೀಗ ನಿಮ್ಗೆ ಕೊಡ್ತಾ ಹೋಗ್ತೀನಿ. ಸೊ ಎಲ್ಲರೂ ರೆಡಿ ಇದ್ದೀರಾ? ಓಕೆ, ನಾನು ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ, ಕಾಣಿಸ್ತಾ ಇದೆಯಾ ಅಂತ ಹೇಳಿ. ಓಕೆ, ಬಹಳ ಸಿಂಪಲ್ ಆದಂತಹ ಟೆಸ್ಟ್ ಇರುತ್ತೆ. ಕಾಣಿಸ್ತಾ ಇದೆಯಾ ಮಕ್ಳ ಸ್ಕ್ರೀನು? ಪ್ರಾಣಿಗಳು ಮತ್ತು ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಸಾಗಾಣಿಕೆ, ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಮೊದಲನೇ ಪ್ರಶ್ನೆ ಹೀಗಿದೆ. ರಕ್ತಕ್ಕೆ ಕೆಂಪು ಬಣ್ಣವನ್ನ ನೀಡುವ ವರ್ಣಕ ಯಾವುದು? ರಕ್ತಕ್ಕೆ ಕೆಂಪು ಬಣ್ಣವನ್ನ ನೀಡುವ ವರ್ಣಕ ಯಾವುದು? ಆಪ್ಷನ್ ಎ ಪ್ಲಾಸ್ಮಾ, ಆಪ್ಷನ್ ಬಿ ಹಿಮೋಗ್ಲೋಬಿನ್, ಆಪ್ಷನ್ ಸಿ ಕಿರುತಟ್ಟೆಗಳು ಅಂದ್ರೆ ಪ್ಲೇಟ್ಲೆಟ್ಸ್, ಆಪ್ಷನ್ ಡಿ ಬಿಳಿ ರಕ್ತ ಕಣಗಳು, ವೈಟ್ ಬ್ಲಡ್ ಸೆಲ್ಸ್. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಗಿವ್ಸ್ ದ ರೆಡಿಶ್ ಕಲರ್ ಫಾರ್ ದ ಬ್ಲಡ್? ಕೆಂಪು ಬಣ್ಣವನ್ನ ಯಾವ್ದು ಕೊಡುತ್ತೆ ರಕ್ತಕ್ಕೆ? ಪ್ಲಾಸ್ಮಾನ, ಹಿಮೋಗ್ಲೋಬಿನ, ಕಿರುತಟ್ಟೆಗಳ, ಬಿಳಿ ರಕ್ತ ಕಣಗಳ? ವೆರಿ ಗುಡ್, ಹಿಮೋಗ್ಲೋಬಿನ್. ಹಿಮೋಗ್ಲೋಬಿನ್ ಅನ್ನೋದು ರಕ್ತಕ್ಕೆ ಯಾವ್ದು ಬಣ್ಣವನ್ನ ಕೊಡುತ್ತೆ? ಕೆಂಪು ಬಣ್ಣವನ್ನ ಕೊಡ್ತಾ ಹೋಗುತ್ತೆ ಅಲ್ವಾ? ನೆಕ್ಸ್ಟ್, ಒಂದೇ ನಿಮಿಷ, ಅಡಚಣೆಗೆ ಕ್ಷಮೆ ಇರ್ಲಿ.
ಈಗ ಮತ್ತೊಮ್ಮೆ ಸ್ಕ್ರೀನ್ ಶೇರ್ ಮಾಡ್ತೀನಿ, ಕಾಣಿಸ್ತಾ ಇದೆಯಾ ಅಂತ ನೋಡಿ ಹೇಳಿ. ಓಕೆ, ಎರಡನೆಯ ಪ್ರಶ್ನೆ. ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುವ ರಕ್ತದ ಜೀವಕೋಶಗಳು ಯಾವುದು? ಬ್ಲಡ್ ಕ್ಲಾಟ್ ಆಗುತ್ತೆ ಅಂತೀವಲ್ಲ, ಆ ಕ್ಲಾಟಿಂಗ್ ಗೆ ಹೆಲ್ಪ್ ಮಾಡುವಂತಹ ರಕ್ತದ ಜೀವಕೋಶ ಯಾವುದು? ಆಪ್ಷನ್ ಎ ಕೆಂಪು ರಕ್ತ ಕಣಗಳು, ರೆಡ್ ಬ್ಲಡ್ ಸೆಲ್ಸ್. ಆಪ್ಷನ್ ಬಿ ಬಿಳಿ ರಕ್ತ ಕಣಗಳು. ಆಪ್ಷನ್ ಸಿ ಕಿರುತಟ್ಟೆಗಳು ಅಥವಾ ಪ್ಲೇಟ್ಲೆಟ್ಸ್. ಆಪ್ಷನ್ ಡಿ ಹಿಮೋಗ್ಲೋಬಿನ್. ಸೊ ಯಾವುದು ಸರಿಯಾದಂತಹ ಉತ್ತರ? ವೆರಿ ಗುಡ್. ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಸಿ, ಕಿರುತಟ್ಟೆಗಳು ಅಥವಾ ಪ್ಲೇಟ್ಲೆಟ್ಸ್. ಇದು ಸರಿಯಾದಂತಹ ಉತ್ತರ ಆಗಿರುತ್ತೆ. ನೆಕ್ಸ್ಟ್, ಮೂರನೆಯ ಪ್ರಶ್ನೆ. ಯಾವ ರಕ್ತನಾಳಗಳು ಹೃದಯದಿಂದ ದೇಹದ ಎಲ್ಲಾ ಭಾಗಗಳಿಗೆ ರಕ್ತವನ್ನ ಕೊಂಡೊಯ್ಯುತ್ತದೆ? ಯಾವ ರಕ್ತನಾಳಗಳು ಹೃದಯದಿಂದ ದೇಹದ ಎಲ್ಲಾ ಭಾಗಗಳಿಗೆ ಆಕ್ಸಿಜನ್ ಯುಕ್ತ ರಕ್ತವನ್ನ ಕೊಂಡೊಯ್ಯುತ್ತದೆ? ಓಕೆ, ಬರೀ ರಕ್ತವನ್ನ ಕೊಂಡೊಯ್ಯುತ್ತದೆ ಅಲ್ಲ, ಆಕ್ಸಿಜನ್ ಯುಕ್ತ ರಕ್ತವನ್ನ ಎಲ್ಲಾ ದೇಹದ ಭಾಗಗಳಿಗೂ ಯಾವುದು ಕೊಂಡೊಯ್ಯುತ್ತದೆ? ಇಲ್ಲಿದೆ ನೋಡಿ, ಆಕ್ಸಿಜನ್ ಯುಕ್ತ ರಕ್ತವನ್ನ ಯಾವುದು ಕೊಂಡೊಯ್ಯುತ್ತದೆ? ಆಪ್ಷನ್ ಎ ಅಪಧಮನಿ ಅಥವಾ ಆರ್ಟರೀಸ್. ಆಪ್ಷನ್ ಬಿ ಅಭಿಧಮನಿ ಅಥವಾ ವೇನ್ಸ್. ಆಪ್ಷನ್ ಸಿ ಲೋಮಾಣಗಳು ಅಥವಾ ಕ್ಯಾಪಿಲರೀಸ್. ಆಪ್ಷನ್ ಡಿ ಮೂತ್ರನಾಳಗಳು. ಸೊ ಯಾವುದು ಸರಿಯಾದಂತಹ ಉತ್ತರ? ಯೋಚನೆ ಮಾಡಿ. ಆಕ್ಸಿಜನ್ ಯುಕ್ತವಾದಂತಹ ರಕ್ತವನ್ನ ಯಾವುದು ಕೊಂಡೊಯ್ಯುತ್ತದೆ? ವೆರಿ ಗುಡ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅಪಧಮನಿಗಳು ಅಥವಾ ಆರ್ಟರೀಸ್. ನೆಕ್ಸ್ಟ್, ನಾಲ್ಕನೆಯ ಪ್ರಶ್ನೆ. ವಿಶ್ರಾಂತಿಯಲ್ಲಿರುವ ಸಾಮಾನ್ಯ ವ್ಯಕ್ತಿಯ ನಾಡಿ ಮಿಡಿತ ಎಷ್ಟು? ಒಬ್ಬ ವ್ಯಕ್ತಿ ವಿಶ್ರಾಂತಿಯಲ್ಲಿದ್ದಾಗ ಅವನ ನಾಡಿ ಮಿಡಿತ ಎಷ್ಟಿರುತ್ತೆ? ಆಪ್ಷನ್ ಎ ನಿಮಿಷಕ್ಕೆ 50ರಿಂದ 60. ಆಪ್ಷನ್ ಬಿ ನಿಮಿಷಕ್ಕೆ 72ರಿಂದ 80. ಆಪ್ಷನ್ ಸಿ ನಿಮಿಷಕ್ಕೆ 90ರಿಂದ 100. ಆಪ್ಷನ್ ಡಿ ನಿಮಿಷಕ್ಕೆ 120ರಿಂದ 140. ಟೇಕ್ ಯೋರ್ ಟೈಮ್, ಆನ್ಸರ್ ಮಾಡಿ. 20 ಸೆಕೆಂಡ್ಸ್ ಟೈಮ್ ಕೊಡ್ತೀನಿ, ಆನ್ಸರ್ ಮಾಡಿ. ಎಷ್ಟು ನಾಡಿ ಮಿಡಿತವನ್ನ ಒಬ್ಬ ವ್ಯಕ್ತಿ ವಿಶ್ರಾಂತದ ಸಮಯದಲ್ಲಿ ತೆಗೆದುಕೊಳ್ತಾನೆ? ಟೈಮರ್ ಓಡ್ತಾ ಇದೆ. ಎಷ್ಟು ಸಮಯವನ್ನ ತೆಗೆದುಕೊಂತಾರೆ? ವೆರಿ ಗುಡ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 72ರಿಂದ 80. 72 to 80. ಓಕೆ, ನೆಕ್ಸ್ಟ್, ಐದನೆಯ ಪ್ರಶ್ನೆ. ಕಾಣಿಸ್ತಾ ಇದೆ ಎಲ್ಲರಿಗೂ? ಏನಿದೆ ಐದನೆಯ ಪ್ರಶ್ನೆ? ಹೃದಯದ ಬಡಿತವನ್ನ ಅಳೆಯಲು ವೈದ್ಯರು ಬಳಸುವ ಉಪಕರಣ ಯಾವುದು? ಯೂಸಿಂಗ್ ವಿಚ್ ಇನ್ಸ್ಟ್ರೂಮೆಂಟ್ ಕ್ಯಾನ್ ಅ ಡಾಕ್ಟರ್ ಟೆಸ್ಟ್ ಅವರ್ ಹಾರ್ಟ್ ಬೀಟ್? ಆಪ್ಷನ್ ಎ ಥರ್ಮೋಮೀಟರ್. ಆಪ್ಷನ್ ಬಿ ಬ್ಯಾರೋಮೀಟರ್. ಆಪ್ಷನ್ ಸಿ ಸ್ಟೆಥಸ್ಕೋಪ್. ಆಪ್ಷನ್ ಡಿ ಮೈಕ್ರೋಸ್ಕೋಪ್. ಸರಿಯಾದಂತಹ ಉತ್ತರ ಯಾವ್ದಿದೆ? ವೆರಿ ಗುಡ್. ಸರಿಯಾದಂತಹ ಉತ್ತರ ಎಲ್ಲರಿಗೂ ಗೊತ್ತಿದೆ, ಸ್ಟೆಥಸ್ಕೋಪ್. ಸ್ಟೆಥಸ್ಕೋಪ್ ನ ಬಳಸಿ ಹೃದಯದ ಬಡಿತವನ್ನ ಕಂಡುಹಿಡಿತಾರೆ, ಅಥವಾ ಹೃದಯದ ಬಡಿತ ಹೇಗಿದೆ ಅಂತ ಟೆಸ್ಟ್ ಮಾಡ್ತಾರೆ. ಓಕೆ, ಅಳಿತಾರೆ. ನೆಕ್ಸ್ಟ್, ಮಾನವನ ವಿಸರ್ಜನಾಂಗ ವ್ಯೂಹ ಎಕ್ಸ್ಕ್ರೀಟರಿ ಸಿಸ್ಟಮ್, ರಕ್ತವನ್ನ ಶೋಧಿಸುವ ಪ್ರಮುಖ ಅಂಗ ಯಾವುದು? ಸೊ ನಮ್ಮ ಮಾನವನ ಎಕ್ಸ್ಕ್ರೀಟರಿ ಸಿಸ್ಟಮ್, ವಿಸರ್ಜನಾಂಗ ವ್ಯೂಹದಲ್ಲಿ ರಕ್ತವನ್ನ ಶೋಧಿಸುವಂತಹ ಪ್ರಮುಖವಾದಂತಹ ಅಂಗ. ಆಪ್ಷನ್ ಎ ಹೃದಯ. ಆಪ್ಷನ್ ಬಿ ಶ್ವಾಸಕೋಶ. ಆಪ್ಷನ್ ಸಿ ಮೂತ್ರಜನಕಾಂಗ. ಆಪ್ಷನ್ ಡಿ ಜಠರ. ಸೊ ಯಾವ್ದಿದೆ ಸರಿಯಾದಂತಹ ಉತ್ತರ? ವಿಸರ್ಜನಾಂಗ ವ್ಯೂಹದಕ್ಕೆ ಕೆಲಸ ಮಾಡೋದು ಮೂತ್ರಜನಕಾಂಗ ಅಥವಾ ಕಿಡ್ನಿ. ನೆಕ್ಸ್ಟ್, ಏಳನೇ ಪ್ರಶ್ನೆ. ಸಸ್ಯಗಳಲ್ಲಿ ನೀರು ಮತ್ತು ಖನಿಜಗಳ ಸಾಗಾಣಿಕೆಗೆ ಸಹಾಯ ಮಾಡುವುದು ಯಾವುದು? ಓಕೆ, ವಿಚ್ ಹೆಲ್ಪ್ಸ್ ಇನ್ ಟ್ರಾನ್ಸ್ಪೋರ್ಟೇಷನ್ ಆಫ್ ವಾಟರ್ ಅಂಡ್ ಮಿನರಲ್ಸ್ ಇನ್ ಪ್ಲಾಂಟ್ಸ್? ಆಪ್ಷನ್ ಎ ಫ್ಲೋಯಮ್. ಆಪ್ಷನ್ ಬಿ xylem. ಆಪ್ಷನ್ ಸಿ ಪ್ಯಾರಮ್ ಕೈಮಾ. ಆಪ್ಷನ್ ಡಿ ಎಪಿಡರ್ಮಿಸ್.
ಸೊ ಉತ್ತರ ಏನಿದೆ? ವೆರಿ ಗುಡ್. ಉತ್ತರ ಬಂದು ಆಪ್ಷನ್ ಬಿ, ಸೈಲಮ್ ಅಥವಾ ಝೈಲಮ್. ಓಕೆ, ನೆಕ್ಸ್ಟ್ 8ನೆಯ ಪ್ರಶ್ನೆ, 8th ಕ್ವೆಶ್ಚನ್. ಸಸ್ಯಗಳಲ್ಲಿ ತಯಾರಾದ ಆಹಾರವನ್ನ ಎಲ್ಲಾ ಭಾಗಗಳಿಗೆ ಸಾಗಿಸುವ ಅಂಗಾಂಶ ಯಾವುದು? ವಿಚ್ ಟಿಶ್ಯೂ ಟ್ರಾನ್ಸ್ಫರ್ ದ ಫುಡ್ ಆಫ್ ಅ ಪ್ಲಾಂಟ್ ಟು ವೇರಿಯಸ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್? ಆಪ್ಷನ್ ಎ ಝೈಲಮ್, ಆಪ್ಷನ್ ಬಿ ಫೈಲಮ್, ಫ್ಲೋಯಮ್, ಆಪ್ಷನ್ ಡಿ ಸಿ ಬೇರೆ ರೋಮಗಳು, ಆಪ್ಷನ್ ಡಿ ಪತ್ರರಂಧ್ರಗಳು. ಸೊ ಯಾವ್ದಪ್ಪ ಉತ್ತರ? ಸಸ್ಯಗಳಲ್ಲಿ ತಯಾರಾದಂತಹ ಆಹಾರವನ್ನ ಎಲ್ಲಾ ಭಾಗಗಳಿಗೆ ಸಾಗಿಸೋದು ಯಾವುದು? ಯಾವುದು? ವೆರಿ ಗುಡ್, ಆಪ್ಷನ್ ಬಿ ಫ್ಲೋಯಮ್. ಓಕೆ, ಇಲ್ಲೂ ಸಹ ಝೈಲಮ್ ಇತ್ತು. ಏನು? ನೀರು ಮತ್ತು ಖನಿಜಗಳನ್ನ ಸಾಗಾಣಿಕೆಗೆ ಸಹಾಯ ಮಾಡುತ್ತೆ. ಇದು ಆಹಾರವನ್ನ ಸಾಗಿಸಲು ಸಹಾಯ ಮಾಡುತ್ತೆ. ನೆಕ್ಸ್ಟ್ 9ನೇ ಪ್ರಶ್ನೆ. ಸಸ್ಯಗಳು ಎಲೆಗಳ ಮೂಲಕ ನೀರನ್ನ ಆವಿಯ ರೂಪದಲ್ಲಿ ಹೊರಹಾಕುವ ಪ್ರಕ್ರಿಯೆಗೆ ಏನೆನ್ನುತ್ತಾರೆ? ಆಪ್ಷನ್ ಎ ದ್ಯುತಿ ಸಂಶ್ಲೇಷಣೆ, ಆಪ್ಷನ್ ಬಿ ಬಾಷ್ಪ ವಿಸರ್ಜನೆ, ಆಪ್ಷನ್ ಸಿ ಶ್ವಾಸಕ್ರಿಯೆ, ಆಪ್ಷನ್ ಡಿ ನಿಷೇಚನ. ಏನಂತ ಕರೀತಾರೆ ಇದಕ್ಕೆ? ನೀರನ್ನ ಹೊರ ಹಾಕೋದಕ್ಕೆ ಏನೋ ವಿಸರ್ಜನೆ ಆಗ್ತಾ ಇದೆಯಲ್ಲ, ಯಾವ ರೀತಿ? ಬಾಷ್ಪದ ಹನಿಯ ರೀತಿಯಲ್ಲಿರುತ್ತೆ, ಬಾಷ್ಪ ವಿಸರ್ಜನೆ ಅಥವಾ ಟ್ರಾನ್ಸ್ಪಿರೇಷನ್. ನೆಕ್ಸ್ಟ್ ಲಾಸ್ಟ್ ಪ್ರಶ್ನೆ, ಅರ್ಥ ಆಯ್ತಾ? ಮೂತ್ರ ಜನಕಾಂಗದ ವೈಫಲ್ಯ ಉಂಟಾದಾಗ ರಕ್ತವನ್ನ ಕೃತಕವಾಗಿ ಶೋಧಿಸುವ ಪ್ರಕ್ರಿಯೆ ಯಾವುದು? ಕಿಡ್ನಿ ಫೇಲ್ಯೂರ್ ಆಗುತ್ತೆ ಅಲ್ವಾ? ಅಂತಹ ಸಂದರ್ಭದಲ್ಲಿ ಕೃತಕವಾಗಿ ಆರ್ಟಿಫಿಷಿಯಲ್ ಆಗಿ ಆ ಕಿಡ್ನಿಯ ಕೆಲಸ ಅಂದ್ರೆ ರಕ್ತವನ್ನ ಶೋಧಿಸುವಂತಹ ಕೆಲಸ ಮಾಡೋದು ಯಾವುದು? ಆಪ್ಷನ್ ಎ ಜೀರ್ಣಕ್ರಿಯೆ, ಆಪ್ಷನ್ ಬಿ ಡಯಾಲಿಸಿಸ್, ಆಪ್ಷನ್ ಸಿ ಪರಿಚಲನೆ, ಆಪ್ಷನ್ ಡಿ ಉಸಿರಾಟ. ಸೊ ಸರಿಯಾದಂತಹ ಉತ್ತರ ಡಯಾಲಿಸಿಸ್ ಆಗಿರುತ್ತೆ. ಓಕೆ, ಇದು ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಟೆಸ್ಟ್ ಆಗಿತ್ತು. ಒಟ್ಟು 10 ಪ್ರಶ್ನೆಗಳನ್ನ ಕೇಳಿದ್ದೆ. 10 ಪ್ರಶ್ನೆಗಳಿಗೆ ಉತ್ತರ ನಿಮ್ಗೆ ಗೊತ್ತಿತ್ತು ಅಂತ ಭಾವಿಸ್ತೀನಿ. ಗೊತ್ತಿಲ್ದಿರೋಂತಹ ಪಕ್ಷದಲ್ಲಿ ಈ ಮೂಲಕ ಗೊತ್ತಾಯ್ತು ಅಂತ ಭಾವಿಸ್ತೀನಿ. ಹೌದಾ? ಓಕೆ, ಸೊ ಈಗ ಉಕ್ತ ಲೇಖನ ಆಯ್ತು, ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಟೆಸ್ಟ್ ಆಯ್ತು. ಈಗ ಪಾಠದ ಸಾರಾಂಶದ ಕಡೆಗೆ ಗಮನ ಹರಿಸೋಣ. ಯಾವ ಪಾಠ ಮಾಡ್ತಾ ಇದ್ವಿ ಮಕ್ಳೇ ನಾವು? ಯಾವ ಪಾಠವನ್ನ ಮಾಡ್ತಾ ಇದ್ವಿ ನಾವು? ವೆರಿ ಗುಡ್, ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ. ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ, ಈ ಒಂದು ಪರ್ಟಿಕ್ಯುಲರ್ ಪಾಠವನ್ನ ನಾವು ಮಾಡ್ತಾ ಇದ್ದೀವಿ ಲಾಸ್ಟ್ ಕ್ಲಾಸ್ ನಲ್ಲಿ. ಸೊ ಎಲ್ಲಿವರೆಗೂ ಪಾಠ ನಿಮ್ಗೆ ಅರ್ಥ ಆಗಿತ್ತು? ಎಲ್ಲಿವರೆಗೂ ಮಾಡಿದ್ದೆ? ಸೊ ಈ ಒಂದು ಪಾಠದಲ್ಲಿ ವಿಶೇಷವಾಗಿ ನಾವು ಈ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಅನ್ನೋದು ಹೇಗಾಗುತ್ತೆ ಅನ್ನೋದ್ರ ಕುರಿತು ನಾವು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ವಿ. ಜೊತೆಗೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ವಿದ್ಯಾಶಕ್ತಿಯ ತರಗತಿಲಿ ನಾವು ದಿನದ ವಿಶೇಷತೆಯ ಬಗ್ಗೆ ಸಹ ಹೇಳ್ತಾ ಹೋಗ್ತೀವಿ. ಇವತ್ತಿನ ದಿನ ಬಹಳ ವಿಶೇಷತೆಯಿಂದ ಕೂಡಿದೆ. ಕಾರಣ, ಈ ದಿನವನ್ನ ನಾವು ವಸಂತ ಪಂಚಮಿ ಅಂತ ಆಚರಿಸ್ತೀವಿ. ಹೆಚ್ಚು ಕಮ್ಮಿ ಈ ಉತ್ತರ ಭಾರತ ಅಂತಹ ಕಡೆಗಳಲ್ಲೆಲ್ಲ ಈ ವಸಂತ ಪಂಚಮಿಯನ್ನ ಬಹಳ ಸಡಗರದಿಂದ ಆಚರಿಸ್ತಾರೆ. ಈಗ ನಾವು ಎಲ್ಲಾ ಕಡೆ ನಮ್ಮ ಕರ್ನಾಟಕದಲ್ಲೂ ಕೂಡ, ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡು ಈ ಪ್ರದೇಶಗಳಲ್ಲೂ ಕೂಡ ಈ ಒಂದು ಹಬ್ಬವನ್ನ ಆಚರಿಸ್ತೀವಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಭಾನುವಾರ ಬಂದು ಸಪ್ತಮಿ. ಸಪ್ತಮಿ ಯಾವ ಸಪ್ತಮಿ? ರಥ ಸಪ್ತಮಿ ಇದೆ. ಸೊ ರಥ ಸಪ್ತಮಿಗೆ ಹಿಂದೆ ಬರುವಂತಹ ಒಂದು ವಿಶೇಷವಾದಂತಹ ಹಬ್ಬ ಅಂತ ಹೇಳಿದ್ರೆ ಅದು ವಸಂತ ಪಂಚಮಿ. ಸೊ ವಸಂತ ಪಂಚಮಿಯ ಹಿನ್ನೆಲೆ ಏನು? ಯಾಕೆ ಈ ಒಂದು ಹಬ್ಬವನ್ನ ಆಚರಿಸ್ತೀವಿ? ಯಾರನ್ನ ಈ ಒಂದು ಹಬ್ಬದ ಸಮಯದಲ್ಲಿ ನಾವು ಪೂಜಿಸ್ತೀವಿ ಅಂತ ನೀವು ನೋಡೋದಾದ್ರೆ, ಕೇಳೋದಾದ್ರೆ, ನಾವು ಪೂಜಿಸುವಂತಹದ್ದು ತಾಯಿ ಶಾರದೆಯನ್ನ. ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ ಈಗ. ಕಾಣಿಸ್ತಾ ಇದೆಯಾ ನಿಮ್ಮೆಲ್ಲರಿಗೂ?
ಸೊ ಇದು ವಸಂತ ಪಂಚಮಿ ಬಗ್ಗೆ. ಸೊ ವಸಂತ ಪಂಚಮಿ ಹಬ್ಬ ಅಂತ ಹೇಳಿದ್ರೆ ಏನು? ಇದು ವಿದ್ಯೆಗೆ ಅಧಿದೇವತೆ ಆಗಿರುವಂತಹ ತಾಯಿ ಶಾರದೆಯನ್ನ ಪೂಜಿಸುವಂತಹ ಹಬ್ಬ. ಸೊ ಈಗಿರುವಂತಹ ಆ ಶುಭ ಮುಹೂರ್ತದಲ್ಲಿ ಈ ಒಂದು ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನ ಮಾಡಿಸೋದು ಅಥವಾ ಓದಿಗೆ ಸಂಬಂಧಪಟ್ಟ ಹಾಗೆ ವಿಷಯಗಳನ್ನ ತಿಳಿಸುವಂತಹದ್ನೆಲ್ಲ ಈ ಸಂದರ್ಭದಲ್ಲಿ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ನಾವು ತಾಯಿ ಶಾರದೆಯನ್ನ ಪೂಜಿಸ್ತಾ ಹೋಗ್ತೀವಿ, ಶೃಂಗಗಿರಿಯಲ್ಲಿ ನೆಲೆಸಿರುವಂತಹವ್ರು. ಈ ವಸಂತ ಪಂಚಮಿಯನ್ನ ನಾವು ಪೌರಾಣಿಕ ನಂಬಿಕೆಗಳ ಪ್ರಕಾರ ಬ್ರಹ್ಮದೇವನು ಸೃಷ್ಟಿಯನ್ನ ಮಾಡಿದಾಗ ಎಲ್ಲವೂ ಮೌನವಾಗಿತ್ತಂತೆ. ಆಗ ಬ್ರಹ್ಮನು ತನ್ನ ಕಮಂಡಳದ ನೀರನ್ನ ಚಿಮುಕಿಸಿದಾಗ ಕೈಯಲ್ಲಿ ವೀಣೆ ಮತ್ತು ಪುಸ್ತಕವನ್ನ ಹಿಡಿದ ಸರಸ್ವತಿ ದೇವಿ ಆವಿರ್ಭವಿಸ್ತಾಳೆ. ಅವಳು ವೀಣೆಯನ್ನ ನುಡಿಸಿದಾಗ ಇಡೀ ಸೃಷ್ಟಿಗೆ ಧ್ವನಿ ಅಂದ್ರೆ ವಾಣಿ ಮತ್ತು ಜ್ಞಾನ ಲಭಿಸ್ತು. ಆದ್ರಿಂದ ಈ ದಿನವನ್ನ ಸರಸ್ವತಿ ಪೂಜೆ ಅಥವಾ ವಿದ್ಯಾ ಜಯಂತಿ ಅಂತ ಕೂಡ ಆಚರಿಸಲಾಗತ್ತೆ. ಅದೇ ರೀತಿ ವಸಂತ ಅಂತ ಹೇಳಿದ್ರೆ ಏನು? ಹೆಸರು ಮೇಡಮ್. ಓಕೆ, ಹೆಸರನ್ನ ಹೊರತುಪಡಿಸಿ ವಸಂತ ಅಂತ ಹೇಳಿದ್ರೆ ಏನಂತ ಅರ್ಥ ಬರುತ್ತೆ? ಕಾಲ ಅಲ್ವಾ? ಅದೊಂದು ವಸಂತ ಕಾಲ. ಈ ವಸಂತ ಕಾಲ ಮತ್ತೆ ಪಂಚಮಿ ಅಂದ್ರೆ ಮಾಘ ಮಾಸದ 5ನೇ ದಿನ. ಈ ದಿನ ಚಳಿಗಾಲ ಮುಗಿದು ಪ್ರಕೃತಿಯಲ್ಲಿ ಹೊಸ ಚೈತನ್ಯ ತುಂಬುವಂತಹ ವಸಂತ ಋತುವಿನ ಆರಂಭವನ್ನ ಸೂಚಿಸುತ್ತೆ. ಮರಗಿಡಗಳು ಚಿಗುರಿ ಹೂಗಳು ಅರಳಿ ಪ್ರಕೃತಿ ಸುಂದರವಾಗಿ ಕಾಣೋದ್ರಿಂದ ಇದು ಋತುಗಳ ರಾಜ ವಸಂತನಿಗೆ ಈ ಒಂದು ದಿನವನ್ನ ಅರ್ಪಿಸ್ತಾರೆ. ಜೊತೆಗೆ ವಿದ್ಯಾರ್ಥಿಗಳು, ಕಲಾವಿದರು, ಸಂಗೀತಗಾರರಿಗೆ ತುಂಬಾ ಪ್ರಮುಖವಾದ ದಿನ. ಇವತ್ತು ಪುಸ್ತಕ, ಪೆನ್ನುಗಳು ಮತ್ತು ಸಂಗೀತ ವಾದ್ಯಗಳನ್ನ ಸರಸ್ವತಿ ದೇವಿಯ ಮುಂದೆ ಇಟ್ಟು ಪೂಜಿಸಲಾಗುತ್ತೆ. ಈ ಒಂದು ದಿನವನ್ನ ಮಕ್ಕಳಿಗೆ ಅಕ್ಷರಾಭ್ಯಾಸ ಅಥವಾ ವಿದ್ಯೆ ಆರಂಭ ಮಾಡಿಸುವ ಅತ್ಯಂತ ಶುಭ ದಿನ ಅಂತ ಪರಿಗಣಿಸ್ತಾರೆ. ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಹಳದಿ ಬಣ್ಣದ ಬಟ್ಟೆಗಳನ್ನ ಧರಿಸ್ತಾರೆ. ಕೇಸರಿ ಬಾತ್ ಅಂದ್ರೆ ಹಳದಿ ತಿಂಡಿಗಳಲ್ಲಿ ತಿನಿಸು, ಸಿಹಿ ತಿಂಡಿ ಅದನ್ನ ತಯಾರಿಸ್ತಾರೆ. ಯಾಕಂದ್ರೆ ಹಳದಿ ಅನ್ನೋದು ಸಮೃದ್ಧಿ ಮತ್ತು ಜ್ಞಾನದ ಸಂಕೇತ. ಜೊತೆಯಲ್ಲಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಋತುಗಳಲ್ಲಿ ನಾನು ವಸಂತ ಅಂತ ಹೇಳಿದ್ದಾನೆ. ಆದ್ರಿಂದ ಈ ದಿನದಂದು ಕೃಷ್ಣನನ್ನ ಕೂಡ ಪೂಜಿಸುವಂತಹ ವಾಡಿಕೆ ಇದೆ. ಇದಿಷ್ಟು ಇವತ್ತಿನ ದಿನದ ವಿಶೇಷತೆ, ವಸಂತ ಪಂಚಮಿಯ ವಿಶೇಷತೆ. ಯಾರಿಗಾದ್ರೂ ತಿಳಿದಿರ್ಲಿಲ್ಲ ಅಂತ ಹೇಳಿದ್ರೆ ಈ ಮೂಲಕ ನಾವು ತಿಳಿಸುವಂತಹ ಪ್ರಯತ್ನವನ್ನ ಮಾಡಿದೀವಿ. ಅದರ ಜೊತೆಗೆ ಈ ವಸಂತ ಪಂಚಮಿಯ ದಿನ ನೀವು ಕೂಡ ಇವತ್ತಿನ ದಿನ ಶಾಲೆ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗ್ತಿರಲ್ಲ, ಸಂಜೆ ದೇವ್ರಿಗೆ ದೀಪ ಹಚ್ಚಿ ನಿಮ್ಮ ಪುಸ್ತಕ ಪೆನ್ಗಳನ್ನ ಹಿಡಿದು ಪೂಜಿಸಿ ನಂತರ ಅಧ್ಯಯನ ಒಂದ್ ಸ್ವಲ್ಪ ಹೊತ್ತು ಮಾಡಿ ಆ ತಾಯಿ ಕೃಪೆ ನಿಮ್ಮೆಲ್ಲರಿಗೂ ಸಿಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಈಗ ಕಮಿಂಗ್ ಬ್ಯಾಕ್ ಟು ಅವರ್ ಚಾಪ್ಟರ್, ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ. ಈ ಒಂದು ಚಾಪ್ಟರ್ನ ಸಾರಾಂಶವನ್ನ ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋದಾದ್ರೆ, ಮೊದಲನೇದಾಗಿ ಸಸ್ಯಗಳು ತಮ್ಮಂತೆಯೇ ಇರುವಂತಹ ಹೊಸ ಜೀವಿಗಳನ್ನ ಉತ್ಪತ್ತಿ ಮಾಡುವಂತಹ ಪ್ರಕ್ರಿಯೆಯನ್ನ ನಾವು ಸಂತಾನೋತ್ಪತ್ತಿ ಅಂತ ಕರಿತೀವಿ. ಕಾಣಿಸ್ತಾ ಇದೆಯಾ ಮಕ್ಕಳೇ ನಿಮ್ಮೆಲ್ಲರಿಗೂ? ಕಾಣಿಸ್ತಾ ಇದೆಯಾ? ಈಗ ಸಸ್ಯಗಳು ಅದರಂತೆ ಇರುವಂತಹ ಹೊಸ ಜೀವಿಯನ್ನ ಉತ್ಪತ್ತಿ ಮಾಡುವಂತಹ ಪ್ರಕ್ರಿಯೆನ ಸಂತಾನೋತ್ಪತ್ತಿ ಅಂತ ಕರೆಯಲಾಗುತ್ತೆ. ಈ ಒಂದು ಅಧ್ಯಾಯದಲ್ಲಿ ಪ್ರಮುಖ ಅಂಶ ಅಂತ ಹೇಳಿದ್ರೆ ಅದು ಎರಡು. ಒಂದು, ಸಂತಾನೋತ್ಪತ್ತಿಯ ವಿಧಗಳು, ಮತ್ತೆ ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಾನಗಳು. ಸೊ ಈಗ ಸಂತಾನೋತ್ಪತ್ತಿಯ ವಿಧಗಳು 2 ವಿಧ ಇದೆ. ಅಲೈಂಗಿಕ ಸಂತಾನೋತ್ಪತ್ತಿ, ಲೈಂಗಿಕ ಸಂತಾನೋತ್ಪತ್ತಿ. ಸೆಕ್ಷುಯಲ್ ರೀಪ್ರೊಡಕ್ಷನ್, ಸೆಕ್ಷುಯಲ್ ರೀಪ್ರೊಡಕ್ಷನ್. ಬೀಜಗಳಿಲ್ಲದೆ ಹೊಸ ಸಸ್ಯಗಳನ್ನ ಪಡೆಯುವಂತಹ ವಿಧಾನವನ್ನ ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರಿತೀವಿ. ಸೊ ಸೆಕ್ಷುಯಲ್ ಪ್ರೊಡಕ್ಷನ್ ಅಥವಾ ಲೈಂಗಿಕ ಸಂತಾನೋತ್ಪತ್ತಿ ಅಂದ್ರೆ ಬೀಜಗಳ ಮೂಲಕ ಹೊಸ ಸಸ್ಯಗಳನ್ನ ಪಡೆಯುವಂತಹ ವಿಧಾನ ಆಗಿರುತ್ತೆ. ಈಗ ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಾನಗಳು, ಅದರಲ್ಲೂ ಎಷ್ಟೋ ರೀತಿ ಬರುತ್ತೆ. ವೆಜಿಟೇಟಿವ್ ಪ್ರೊಪಗೇಷನ್ ಅಥವಾ ಕಾಯಿಕ ಪ್ರವರ್ಧನ ಅಂತ ಕರಿತೀವಿ. ಇಲ್ಲಿ ಏನಾಗುತ್ತೆ, ಬೇರು, ಕಾಂಡ, ಎಲೆ ಅಥವಾ ಮೊಗ್ಗುಗಳಂತಹ ಸಸ್ಯದ ಭಾಗಗಳಿಂದ ಹೊಸ ಸಸ್ಯ ಬೆಳೆಯೋದನ್ನ ನಾವು ಕಾಣಬಹುದು. ಉದಾಹರಣೆಗೆ ಗುಲಾಬಿಲಿ ಏನಾಗುತ್ತೆ, ಆ ಕಾಂಡದ ಭಾಗ ನೀವ್ ನೋಡಿರ್ಬಹುದು, ಮಣ್ಣಿನಿಂದ ಹೀಗೆ ಮುಚ್ಚಿರ್ತಾರೆ. ಸೊ ಆ ಭಾಗದಲ್ಲಿ ಹೊಸ ಸಸ್ಯಗಳು ಬೆಳೆಯುತ್ತೆ. ಅದೇ ರೀತಿ ಆಲೂಗಡ್ಡೆ ಕಣ್ಣು, ನಾನು ಈ ಹಿಂದೆ ನಿಮ್ಗೆ ಪಿಕ್ಚರ್ ಅಲ್ಲಿ ತೋರಿಸಿದ್ದೆ ಅಲ್ವಾ, ನೈಜವಾಗಿ ಒಂದು ಆಲೂಗಡ್ಡೆನೆ ತಂದು ತೋರಿಸಿದ್ದೆ ಅಲ್ವಾ, ನೆನ್ಪಿದ್ಯಾ? ಅದು ಆಲೂಗಡ್ಡೆಯ ಕಣ್ಣುಗಳಲ್ಲಿ ಬೆಳೀತಾ ಹೋಗುತ್ತಲ್ಲ ಅದು. ಹಾಗೇನೆ ಬಡ್ಡಿಂಗ್ ಅಂದ್ರೆ ಮೊಗ್ಗುವಿಕೆ. ಈಸ್ಟ್ ಯಾವ್ದ್ರಲ್ಲಿ ಬಳಸ್ತೀವಿ ಮಕ್ಳೇ? ನಾವು ಬ್ರೆಡ್, ಬನ್ ತಯಾರಿಕೆ, ಕೇಕ್ ತಯಾರಿಕೆಲೆಲ್ಲ ಈಸ್ಟ್ ಬಳಸ್ತಾ ಹೋಗ್ತೀವಿ. ಈಸ್ಟ್ ನಂತಹ ಏಕಕೋಶ ಜೀವಿಗಳಲ್ಲಿ ಸಣ್ಣ ಮೊಗ್ಗು ಬೆಳೆದು ಹೊಸ ಜೀವಿ ಆಗೋದನ್ನು ಕೂಡ ನಾವು ಕಾಣ್ತಾ ಹೋಗಬಹುದು. ಅದೇ ತರ ತುಂಡಾಗುವಿಕೆ ಅಥವಾ ಫ್ರಾಗ್ಮೆಂಟೇಶನ್. ಇಲ್ಲೇನಾಗುತ್ತೆ, ಪಾಚಿಗಳು, ಸ್ಪೈರೋಗೈರಾ ಅನ್ನುವಂತಹ ಒಂದು ಸೂಕ್ಷ್ಮ ಜೀವಿ ಇದೆ. ಆ ಸೂಕ್ಷ್ಮ ಜೀವಿಯಲ್ಲಿ ಪಾಚಿಗಳು ತುಂಡಾಗಿ ಪ್ರತಿ ತುಂಡು ಹೊಸ ಜೀವಿಯಾಗಿ ಬೆಳೀತಾ ಹೋಗುತ್ತೆ. ಮತ್ತೆ
ಸ್ಪಾರ್ ಫಾರ್ಮೇಶನ್ ಅಂತ ಇರುತ್ತೆ, ಅದು ಬೀಜಕ ಉತ್ಪತ್ತಿ. ಇಲ್ಲಿ ಶಿಲೀಂಧ್ರಗಳು ಮತ್ತು ಜೇಡ ಪೆಣ್ಣಿನ ಸಸ್ಯಗಳ ಬೀಜಕಗಳ ಮೂಲಕ ಸಂತಾನೋತ್ಪತ್ತಿ ಮಾಡ್ತಾ ಹೋಗುತ್ತೆ. ಸೊ ಇದಿಷ್ಟು ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಾನಗಳು. ಅಂದ್ರೆ ಇನ್ನು ಲೈಂಗಿಕ ಸಂತಾನೋತ್ಪತ್ತಿ ಯಾವ ರೀತಿ ಆಗುತ್ತೆ ಅಂತ ನಾವು ನೋಡೋದಾದ್ರೆ ಸೆಕ್ಷುಯಲ್ ರೀಪ್ರೊಡಕ್ಷನ್. ಇಲ್ಲಿ ಹೂ ಸಸ್ಯದ ಸಂತಾನೋತ್ಪತ್ತಿ ಅಂಗವಾಗಿರುತ್ತೆ. ಹೇಗೆ ಹ್ಯೂಮನ್ಸ್ ಅಲ್ಲಿ ಗ್ಯಾಮೆಟ್ಸ್ ಅಲ್ವಾ, ಗಂಡಸರಲ್ಲಿ ಆದ್ರೆ ವೃಷಣಗಳು ಹಾಗೂ ಹೆಂಗಸರಲ್ಲಿ ಗರ್ಭಾಶಯಗಳು. ಆದ್ರೆ ಈ ಸಸ್ಯಗಳಲ್ಲಿ ಹೂಗಳು ಸಸ್ಯದ ಸಂತಾನೋತ್ಪತ್ತಿ ಅಂಗವಾಗಿರುತ್ತೆ. ಆ ಹೂಗಳನ್ನ ನಾವು ನೋಡೋದಾದ್ರೆ ಈ ರೀತಿಯಾಗಿ ನಾವು ಅದನ್ನ ವರ್ಗೀಕರಿಸ್ಕೊಬಹುದು: ಸ್ಟ್ಯಾಮನ್, ಪಿಸ್ಟಲ್, ಪಾಲಿನೇಷನ್, ಫರ್ಟಿಲೈಸೇಷನ್. ಏನ್ ಮೇಡಮ್ ಹಂಗಂದ್ರೆ, ಸ್ಟ್ಯಾಮನ್ ಅಂದ್ರೆ ಕೇಸರ, ಪಿಸ್ಟಿಲ್ ಅಂದ್ರೆ ಶಲಾಕೆ, ಪಾಲಿನೇಷನ್ ಅಂದ್ರೆ ಪರಾಗ ಸ್ಪರ್ಶ, ಫರ್ಟಿಲೈಸೇಷನ್ ಅಂದ್ರೆ ನಿಷೇಚನ. ಸೊ ಇಲ್ಲಿ ಏನಾಗುತ್ತೆ, ಗಂಡು ಸಂತಾನೋತ್ಪತ್ತಿ ಭಾಗ ಈ ಕೇಸರ, ಇದು ಪರಾಗ ರೇಣುಗಳನ್ನ ಉತ್ಪತ್ತಿ ಮಾಡುತ್ತೆ. ನಂತರ ಶಲಾಕೆ, ಇದು ಹೆಣ್ಣು ಸಂತಾನೋತ್ಪತ್ತಿ ಭಾಗ, ಇದು ಅಂಡಾಶಯವನ್ನ ಹೊಂದಿರುತ್ತೆ. ಸೊ ನಾವೊಂದು ಹೈಬಿಸ್ಕಸ್ ಪ್ಲಾಂಟ್ ಅನ್ನ ಗಮನಿಸಿದಾಗ ಈ ರೀತಿ ಡಾಟ್ 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 ತರ ಕಾಣಬಹುದು ನೀವು. ಇದ್ರ ಮೇಲೆ ಹೂನ ನಾವು ಹೀಗೆ ಚಿತ್ರಿಸ್ಕೊಂತಾ ಹೋಗಬಹುದು. ಈ ಭಾಗ ಏನಿರುತ್ತಲ್ಲ, ಇದು ಯಾವ ತರ ಇರುತ್ತೆ, ಯಾವ ಶೇಪ್ ಅಲ್ಲಿ ಇರುತ್ತೆ, ಇದನ್ನ ನಾವೇನಂತ ಕರಿತೀವಿ, ಓವರಿ ಅಂತ ಕರಿತೀವಿ ಅಥವಾ ಶಲಾಕೆ ಅಂತ ಕರಿತೀವಿ ಇದನ್ನ. ಶಲಾಕೆ ಅಂತ ಕರಿತೀವಿ. ಇದು ಬಂದು ಹೆಣ್ಣು ಸಂತಾನೋತ್ಪತ್ತಿ ಭಾಗ, ಇದು ಅಂಡಾಶಯವನ್ನ ಹೊಂದಿರುತ್ತೆ. ಅದೇ ರೀತಿ ಪರಾಗ ಸ್ಪರ್ಶ ಅಂದ್ರೆ ಪಾಲಿನೇಷನ್, ಈ ಪರಾಗ ರೇಣುಗಳನ್ನ ಕೇಸರದಿಂದ ಶಲಾಕಾಗ್ರಹಕ್ಕೆ ವರ್ಗಾವಣೆಯಾಗುವಂತಹ ಕ್ರಿಯೆ. ಸೊ ಏನಾಗುತ್ತೆ, ಈ ಕೇಸರದಿಂದ ಶಲಾಕಗೆ ವರ್ಗಾವಣೆ ಆಗುವಂತಹ ಕ್ರಿಯೆಗೆ ನಾವು ಪಾಲಿನೇಷನ್ ಅಂತ ಕರಿತೀವಿ. ಕ್ರಾಸ್ ಪಾಲಿನೇಷನ್ ಅಂತ ಒಂದು ಪದ ಇದೆ ಆಯ್ತಾ, ಅಲ್ಲಿ ಏನಾಗುತ್ತೆ, ಬೇರೆ ಹೂವಿನ ಕೇಸರ ಇನ್ನೊಂದು ಯಾವ್ದೋ ಹೂವಿಗೆ ಬರುತ್ತೆ ಆಯ್ತಾ, ಶಲಾಕೆಗೆ ಹೋಗುತ್ತೆ. ಸೊ ಅವಾಗ ಏನಾಗ್ತಾ ಹೋಗುತ್ತೆ, ಆ ಹೂಗಳಲ್ಲೂ ಕೂಡ ನೀವು ವೈವಿಧ್ಯತೆಯನ್ನ ಕಾಣಬಹುದು. ಉದಾಹರಣೆಗೆ ಬಿಳಿ ಹೂ ಒಂದ್ ಕಡೆ ಇರುತ್ತೆ, ಕೇಸರಿ ಬಣ್ಣದ ಹೂ ಮತ್ತೊಂದ್ ಕಡೆ ಇರುತ್ತೆ. ಈಗ ಬಿಳಿಯ ಬಣ್ಣದ ಕೇಸರನ ಶಲಾಕೆಗೆ ಅಂದ್ರೆ ಕೇಸರಿ ಬಣ್ಣದ ಹೂವಿನ ಶಲಾಕೆಗೆ ಹಾಕಿದಾಗ ನೆಕ್ಸ್ಟ್ ಅದರಿಂದ ಹೊರಹೊಮ್ಮುವಂತ ಹೂಗಳು ಕೇಸರಿ ಹಾಗೂ ಬಿಳಿಯ ಬಣ್ಣವನ್ನ ಮಿಕ್ಸ್ಡ್ ಆಗಿರುತ್ತೆ. ಸೊ ಅದೊಂದ್ ರೀತಿ ಡೈವರ್ಸ್ಡ್ ಆಗಿರುತ್ತೆ ಅಲ್ವಾ, ವೈವಿಧ್ಯತೆನ ಹೊಂದಿರುತ್ತೆ. ಅದೇ ರೀತಿ ಗಂಡು ಮತ್ತು ಹೆಣ್ಣು ಲಿಂಗಕೋಶಗಳ ಸಮ್ಮಿಲನದಿಂದ ಯುಗ್ಮಜ, ಇದು ಯುಗಜ ಅಂತ ಇದೆ, ಕ್ಷಮಿಸಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಯುಗ್ಮಜ ಇಲ್ಲಿ ಬರ್ತಿರ್ತೀನಿ ನೋಡಿ. ಯುಗ್ಮಜ ಸೃಷ್ಟಿಯಾಗುತ್ತೆ. ಯುಗ್ಮಜ ಅಂದ್ರೆ ಝೈಗೋಟ್. ಮತ್ತೆ ಕೊನೆಯದಾಗಿ ಹಣ್ಣು ಮತ್ತು ಬೀಜದ ರಚನೆ. ನಿಷೇಚನದ ನಂತರ ಅಂಡಾಶಯವು ಹಣ್ಣಾಗಿ ಬೆಳೆಯುತ್ತದೆ ಮತ್ತು ಅಂಡಕಗಳು ಬೀಜಗಳಾಗ್ತಾ ಹೋಗುತ್ತೆ. ಸೊ ಅದರಿಂದ ಮತ್ತಷ್ಟು ಹೊಸ ಹೊಸ ಮೊಗ್ಗು, ಹೂವು, ಹಣ್ಣು, ಕಾಯಿ ಉಂಟಾಗ್ಲಿಕ್ಕೆ ಅದು ಕಾರಣ ಆಗ್ತಾ ಬರುತ್ತೆ. ಓಕೆ, ಸೊ ಇದಾಗಿತ್ತು ಇವತ್ತಿನ ವಿಜ್ಞಾನದ ತರಗತಿಯಲ್ಲಿ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಈ ಒಂದು ಪಾಠದ ಕುರಿತಾದಂತಹ ಸಾರಾಂಶ ಅಥವಾ ಸಮರಿ ನೋಟ್. ನೆಕ್ಸ್ಟ್ ಕ್ಲಾಸ್ ನಲ್ಲಿ ಹೋಮ್ವರ್ಕ್ ನಿಮ್ಗೆ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಈ ಪಾಠವನ್ನ ಸರಿಯಾಗಿ ಕಲ್ತ್ಕೊಂಡ್ ಬನ್ನಿ. ನಾವು ಒಂದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಟೆಸ್ಟ್ ಇರುತ್ತೆ ಮುಂದಿನ ಶುಕ್ರವಾರ, ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಟೆಸ್ಟ್ ಇರುತ್ತೆ. ಚೆನ್ನಾಗಿ ಪ್ರಿಪೇರ್ ಆಗಿ ಬನ್ನಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಕ್ಲಾಸ್ ನ ಮುಗಿಸ್ತಾ ಇದ್ದೀನಿ. ಸೊ ಎಲ್ಲರಿಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.